ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಕುಮಾರ್ ಪಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೇಂದ್ರ ಸರ್ಕಾರದ ಬಜೆಟ್ ಎಷ್ಟು ನಿರೀಕ್ಷೆ ಇದೆ? ಬೆಟ್ಟದಷ್ಟು, ಪರ್ವತಕ್ಕಿಂತ ಹೆಚ್ಚು, ಈಗ ಒಂದು ಚಂದ್ರಲೋಕದ ತನಕ. ಅಲ್ಲ, ಒಂದು ಆ್ಯಡಪ್ ಮಾಡಿಬಿಡ್ತೀನಿ. ನೆನ್ನೆ ಸಿದ್ದರಾಮಯ್ಯನವರು ಕೇಳಿದ್ರು ಮಾಧ್ಯಮದವರು, ಸರ್ ಏನು ನಿರೀಕ್ಷೆ ಇದೆ ನಿಮಗೆ ಅಂತ ಹೇಳಿದ್ರೆ, ಈ ಲಾಸ್ಟ್ ಟೈಮ್ ಇದ್ದಿದ್ದ ನಿರೀಕ್ಷೆಗಳೇ ಇನ್ನೂ ಕೂಡ ಈಡೇರಿಲ್ಲ, ಇನ್ನೇನು ನಿರೀಕ್ಷೆ ಇಟ್ಕೋಬೇಕ್ರಿ ಅಂತ ಹೇಳಿದ್ರು. ಸತ್ಯ ಅದೇ ಸ್ಟ್ಯಾಂಡ್ ಇದೆಯಾ? ಸತ್ಯ ಅಲ್ವಾ? ಸತ್ಯ ಅಲ್ವಾ? ಕರ್ನಾಟಕ ಮುಖ್ಯ ಸತ್ಯ ಅನಿಸುತ್ತೆ. ನೋಡಿ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕೊಡುವ ಎರಡನೇ ರಾಜ್ಯ ಕರ್ನಾಟಕ. 4 ಲಕ್ಷ ಕೋಟಿಗಿಂತ ಅಧಿಕ ತೆರಿಗೆ ಕರ್ನಾಟಕದಿಂದ ಹೋಗುತ್ತೆ. ನಮಗೆ ಸಿಕ್ಕ ಪಾಲೆಷ್ಟು? 60,000 ಕೋಟಿಗಿಂತ ಕಡಿಮೆ. ಅವರೇ ಬಜೆಟಲ್ಲಿ ಹೇಳಿರೋ ಮಾತುಗಳನ್ನು ಇವು ಯಾವುದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಯಾರ್ಯಾರಿಗೆ ಟೋಪಿ ಹಾಕಿದ್ದಾರೆ, ಯಾವ್ಯಾವ ರಾಜ್ಯಕ್ಕೆ ಟೋಪಿ ಹಾಕಿದ್ರು, ಕಳೆದ ಸಾಲಿ ಅವ್ರು ಬಜೆಟಲ್ಲಿ ಘೋಷಣೆ ಮಾಡಿದಂಥ ವಿಚಾರಗಳು ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅದನ್ನು ಒಂದು ಶ್ವೇತಪತ್ರ ಹೊರಡಿಸ್ಬೇಕು. ಇವಾಗ ಏನು ಬಜೆಟ್ ಘೋಷಣೆ ಮಾಡೋಕ್ಕೆ ಮುಂಚೆ, ಆಮೇಲೆ ಬಜೆಟ್ ಘೋಷಣೆ ಮಾಡಿದ್ರೆ ನಾವು ಒಪ್ಕೋತೇವೆ. ಒಂದು ನನಗೆ ಆಶ್ಚರ್ಯ ಆಗಿದ್ದು, ಕಳೆದ ಹಲವಾರು ವರ್ಷಗಳಿಂದ ಈ ನಿರ್ಮಲಾ ಸೀತಾರಾಮನ್ ಅವರು ಈ ಹಣಕಾಸು ಮಂತ್ರಿ ಆಗಿದ ತಕ್ಷಣ ನನಗೆ ಗೊತ್ತಿತ್ತು ಭಾರತ ದೇಶವನ್ನು ಉನ್ನತೀಕರಣಕ್ಕೆ ಮತ್ತು ಇತರೆ ದೇಶಗಳು ಬಜೆಟನ್ನು ನೋಡುವಾಗ ನಾವು ಬಲಿಷ್ಠವಾಗಿದೆ ಅಂತ ತೋರಿಸ್ಕೋಬೇಕು ಅಂತಂದರೆ ಒಂದು ಸೂಟ್ ಕೇಸ್ನಲ್ಲಿ ಮೊದಲು ರೈಲ್ವೆ ಬಜೆಟನ್ನು ಘೋಷಣೆ ಮಾಡ್ತಿದ್ರು, ನಂತರ ಕೃಷಿ, ನಂತರ ಬೇರೆ ಬಜೆಟನ್ನು ಘೋಷಣೆ ಮಾಡ್ತಿದ್ರು. ಆ ಪರಿಪಾಠಕ್ಕೆ ಏನು ಮಾಡಿದ್ರು? ಎಳ್ಳು ನೀರು ಬಿಟ್ಟರು. ಎಲ್ಲವೂ ಡಿಜಿಟಲಿ ಡಿಜಿಟಲೀಕರಣ ಅವೆಲ್ಲ ಆಮೇಲೆ ಸರ್. ಫಸ್ಟ್ ಹೊಟ್ಟೆಗೆ ಇಟ್ಟಿದ್ರೆ ತಾನೇ ಜುಟ್ಟು ಮಲ್ಗೆ ಆಮೇಲೆ ಹೊಟ್ಟೆಗೆ ಇಟ್ಟು ಮೊದಲು ಒಂದು ಬಟ್ಟೆ ಗಂಟಲ್ಲಿ ಸುತ್ಕೊಂಡು ಬಜೆಟ್ ಪುಸ್ತಕ ತಂದರು. ಎಲ್ಲಿಗೆ ತಗೊಂಡೋಗ್ತಿದ್ರಿ ದೇಶನ ಅಂತ ಅವತ್ತೇ ನಾನು ಕೇಳಿದ್ದೆ, ಭಾಳ ಹಿಂದೆ. ಬಟ್ಟೆ ಗಂಟಲ್ಲಿ ಬಜೆಟ್ ಪುಸ್ತಕನ ಕಟ್ಕೊಂಬಂದ್ಬಿಟ್ಟು ಅದನ್ನು ಅದು ಕೆಂಪು ಬಟ್ಟೆಯಲ್ಲಿ ಕಟ್ಕೊಂಬಂದ್ಬಿಟ್ಟು ಬಿಚ್ಚೋದು. ಏನ್ರಿ ಇದು ಅವತಾರಗಳು ಇವ್ರದ್ದು? ಒಂದಾ ಎರಡ? ಇಡೀ ಭಾರತ ದೇಶ ಅಭಿವೃದ್ಧಿ ಹೊಂದಬೇಕಾಗಿದ್ದಂಥ ದೇಶ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸಾಲಕ್ಕೆ ತೊಗೊಂಡೋಗೋದು ಯಾರು ಹೆಗ್ಗಳಿಕೆ ಇದ್ದರೆ ಅದು BJP 11 ವರ್ಷದಲ್ಲಿ ಮಾಡೋ. ಅದು ಇವರು ಆರ್ಥಿಕ ಮಂತ್ರಿ ಆದಮೇಲಂತೂ ಇಡೀ ದೇಶದ ಮಧ್ಯಮ ವರ್ಗ ಬಡವರು ನಿರಾಮ ಆಗೋದು. ಪ್ರತಿಯೊಂದರ ಮೇಲೂ ತೆರಿಗೆ ಏರಿ, ಕುಡಿಯೋ ಹಾಲು, ಮೊಸರು, ಗಾಳಿ ಮೇಲೆ ಒಂದು ಟ್ಯಾಕ್ಸ್, ಅದಕ್ಕೂ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಬೇಕಿದ್ರೆ. ಅದು ಏನೋ ಪೊಲ್ಯೂಟೆಡ್ ಗಾಳಿ ಸಿಗ್ತಾ ಇದೆ ನಮಗೀಗ, ಶುದ್ಧವಾದ ಗಾಳಿನೂ ಸಿಗ್ತಾ ಇಲ್ಲ. ಅಂದರೆ ಶುದ್ಧವಾದ ಗಾಳಿ ಯಾಕೆ ಸಿಗ್ತಿಲ್ಲ ಅಂದರೆ ಇವರು ಆಗ್ತಿರೋ ತೆರಿಗೆ ಏರಿಕೆಯಿಂದ ಜನರು ಕಲುಷಿತ ಆಗಿಬಿಟ್ಟಿದ್ದಾರೆ. ಎಲ್ಲ ಆ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವೆ ದೊಡ್ಡ ಅಂತರ ಸೃಷ್ಟಿ ಆಗಿಬಿಟ್ಟಿದೆ ಈಗ. ಆ ವ್ಯತ್ಯಾಸ ಎಷ್ಟಿದೆ ಅಂದರೆ ನಾವ್ಯಾರು ಕೂಡ ಸೈಕಲ್ ತುಳ್ಕೊಂಡು ಹೋಗೋಕ್ಕಾಗಬಾರ್ದು, ಆ ಪರಿಸ್ಥಿತಿ ತಂದುಬಿಟ್ಟಿದ್ದಾರೆ. ಸೈಕಲ್ ಬೆಲೆಯೂ ಕೂಡ ಗಗನಕ್ಕೆ ಏರಿದೆ. ಇನ್ನು ವಾಹನದಲ್ಲಿ ಓಡಾಡೋ ಮಾತು ಬಿಟ್ಟೇ ಬಿಡಿ. ಅವರು 2014ರಲ್ಲಿ ಬಾಯಿಯೋ ಬೆಹನೋ 60 ರೂಪಾಯಿ ಹೋಗ್ಯಾ, 100 ರೂಪಾಯಿ ಹೋಗ್ಯಾ ಅಂತ ಭಾಷಣ ಹೊಡೆದವರು 35 ರೂಪಾಯಿಗೆ 50 ರೂಪಾಯಿಗೋ ಪೆಟ್ರೋಲ್ ಕೊಡ್ತೀನಿ ಅಂದರು, ಇವತ್ತವರೆಗೂ ಕೊಡಲಿಲ್ಲ. ಡೀಸಲ್ಲು 40 ರೂಪಾಯಿ ಕೊಡ್ತೀನಿ ಅಂದರು, ಇವತ್ತವರೆಗೂ ಕೊಡಲಿಲ್ಲ. ಹೊಸ ಅದೇನೋ ಅಚ್ಚೇ ದಿನ ಆಯೇಗ ಅಂತ ಏನು ಪುಂಖಾನುಪುಂಖವಾಗಿ ಎಲ್ಲ ಚುನಾವಣೆಗಳಲ್ಲೂ ಭಾಷಣ ಮಾಡಿದ್ದೆ ಎಲ್ಲ ರಾಜ್ಯಗಳಿಗೆ ಹೋಗಿ. ಅಪ್ಪ ನಿಮ್ಮ ಅಚ್ಚಾ ದಿನ ಬೇಡ ಕಣ್ರು, ಹಳೇ ದಿನನೇ ವಾಪಸ್ ಕೊಡ್ರಪ್ಪ ಅಂತ ಕೇಳೋ ಪರಿಸ್ಥಿತಿ ಜನರು ಬಂದು ಮುಟ್ಬಿಟ್ಟಿದ್ದಾರೆ. ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿರೀಕ್ಷೆಗಳು ಭರವಸೆಗಳು ಏನಿದೆ ಅಂತ ಕೇಳಿದಾಗ ಹಳೇದೇ ಫುಲ್ಫಿಲ್ ಆಗಿಲ್ಲ ಅಂತ ಹೇಳಿರೋ ಮಾತು ಸತ್ಯನೋ ಅಲ್ವೋ? ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ದುಡ್ಡು ಕೊಡ್ತೇವೆ, ಕೃಷಿ ಮತ್ತು ಕುಡಿಯುವ ನೀರಿಗೆ ಅಲ್ಲಿ ನೀವು ಬಳಸ್ಕೋಬೋದು ಅಂತ ಹೇಳಿ ಬಜೆಟಲ್ಲಿ ಘೋಷಣೆ ಮಾಡಿ, ಘೋಷಣೆ ಆಗೇ ನಿಂತೋಯ್ತು. ಅತಿವೃಷ್ಟಿ ಅನಾವೃಷ್ಟಿ ಬಂತು. ಕೋರ್ಟ್ಗೆ ಹೋಗಿ ನಮ್ಮ ಪಾಲಿನ ಹಣ ಕೊಡ್ರಪ್ಪ ಅಂತ ಕೇಳೋ ಪರಿಸ್ಥಿತಿ ತಂದಿಟ್ಕೊಂಡ್ರು ಕೇಂದ್ರ ಸರ್ಕಾರದವರು. ಅಂದರೆ ಮಲತಾಯಿ ಧೋರಣೆ. ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರದ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಲತಾಯಿ ಧೋರಣೆ. ಕರ್ನಾಟಕದ ಮೇಲೆ ನಿಮ್ಗೆ ಯಾಕಪ್ಪ ವಕ್ರದೃಷ್ಟಿ? ಇಲ್ಲಿ ನಿಮ್ಗೆ 10 ಜನ 20 ಜನ ಸಂಸದರು ಮಾತ್ರ ಗೆಲ್ಲಬೇಕು. ಆ ರಾಜ್ಯಕ್ಕೆ
ಕೊಡಬೇಕಾಗಿರುವಂಥ ಯಾವುದೇ ಕಾರ್ಯಕ್ರಮಗಳು ಕೊಡೋದಕ್ಕೆ ನಿಮಗೆ ಹೊಟ್ಟೆ ಉರಿ. ಯಾಕೆ ಈ ಥರ ಧೋರಣೆ? ಆ ಹೊಟ್ಟೆ ಉರಿ ಏನಾದ್ರು ಮಾಡ್ಕೊಳ್ಳಿ, ನಾವು ತೆರಿಗೆ ಕಟ್ಟಿಲ್ವೇ? ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ ನಮ್ಮ ರಾಜ್ಯಕ್ಕೆ ನೀವು ಕೊಡ್ತಿರೋದೇನು ಕೊಡುಗೆ? ಪುಂಖವಾಗಿ 14ರಲ್ಲಿ ಹೇಳಿದ್ರಿ ಮೈಸೂರನ್ನ ಲಂಡನ್ ಮಾಡ್ತೀನಿ ಅಂತ. 11ನೇ ವರ್ಷ ಆಗೋಯ್ತಾ ಇದೆ ಈಗ. ಎಲ್ಲಪ್ಪ ಮೈಸೂರು ಲಂಡನ್ ಆಗಲೇ ಇಲ್ಲ. ಆಮೇಲೆ ಅದೇನೋ 100 ಸ್ಮಾರ್ಟ್ ಸಿಟಿ ಅಂದ್ರಿ, ಅದೆಲ್ಲ ಒಂದು ಕಾಣಿಸ್ತಿಲ್ಲ. ನಮ್ಮ ಬೆಂಗಳೂರು ಇವತ್ತು ಗುಂಡಿ ಪರಿಸ್ಥಿತಿ ಕಾರಣ ನೀವೇ. ನಾವು ಸ್ಮಾರ್ಟ್ ಸಿಟಿ ಆಗುತ್ತೆ ನಾವೆಲ್ಲ ರಸ್ತೆಯಲ್ಲಿ ಆರಾಮಾಗಿ ಓಡಾಡ್ಬೋದು. ರಸ್ತೆಯಲ್ಲಿ ಹೆರಿಗೆ ಆಗೋದು ಒಂದೇ ಬಾಕಿ ಇದೆ, ಹೆಣ್ಮಕ್ಳದು ಒಂದೇ ಬಾಕಿ ಇದೆ. ಆ ಥರ ಯಾಕೆಂದರೆ ಇವರು ಸ್ಮಾರ್ಟ್ ಸಿಟಿ ಯೋಜನೆ ಘೋಷಣೆ ಆದ ನಂತರ ಅದು ಮಾಡ್ಬೋದು ಅಂತ ಕಾಯ್ದು ಜನರು ಇಲ್ಲಿ ಓಟ್ ಹಾಕಿದ್ರು ಸ್ಮಾರ್ಟ್ ಸಿಟಿ ಆಗಿಬಿಡುತ್ತೆ. ಎಲ್ಲೂ ಒಂದು ಕಾಣಿಸ್ತಿಲ್ಲಪ್ಪ. ಯಾವ ಜಿಲ್ಲೆಯಲ್ಲೂ ಒಂದು ಸ್ಮಾರ್ಟ್ ಸಿಟಿನೂ ಕಾಣಿಸ್ತಿಲ್ಲ. ಎರಡಾ ನಿಮ್ಮ ಘೋಷಣೆಗಳು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ. ಎಲ್ಲಪ್ಪ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರೆ? ತಾವೇ ಹೇಳಿ. ಬಜೆಟಲ್ಲಿ ಬೇಟಿ ಪಡಾವೋ ಬೇಟಿ ಬಚಾವೋಗೆ ನಿಮ್ಮ ಕಾರ್ಯಕ್ರಮಗಳೇನು ಈಗಲಾದ್ರು ಹೇಳ್ತೀರಾ ಈ ಸಾರಿತಿನಾದರೂ? ನೆನ್ನೆ ಬೇರೆ ಏನೋ ಪುಂಖಾನುಪುಂಖವಾಗಿ ನಾರಿ ಶಕ್ತಿ ಬಗ್ಗೆ ಮಾತನಾಡ್ಬಿಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ನಾರಿ ಶಕ್ತಿ ಅಂದರೆ ಏನು ಸಾರ್? ನೀವು ಒಂದು ದಿನ ಆದರೂ ಸಂಸಾರದ ವ್ಯವಸ್ಥೆ ಒಳಗಡೆ ಇದ್ದವರ ನೀವು ಪ್ರಧಾನಮಂತ್ರಿಗಳು? ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಈರುಳ್ಳಿ ತಿನ್ನಬೇಡಿ ಬೆಳ್ಳುಳ್ಳಿ ತಿನ್ನಬೇಡಿ ಅಂತ. ಅಲ್ಲ, ಅವ್ರು ಹೇಳಿದ್ರು ನಾನು ಈರುಳ್ಳಿ ತಿನ್ನಲ್ಲ ಅಂತ ಹೇಳಿದ್ರು. ಈರುಳ್ಳಿ ಬೆಲೆ ಗಗನಕ್ಕೇರಿ ಕೂತಿದೆ, 100 ರೂಪಾಯಿ ಹಾಕೂತಿದೆ 1 kg. ಸರ್ಕಾರ ಬಿದ್ದೋಗಿದ್ದು ಉದಾಹರಣೆ ಇದೆ ದೆಹಲಿಯಲ್ಲಿ ಈರುಳ್ಳಿ ಬೆಲೆ ಏರಿಕೆಯಿಂದ. ಏನ್ರಿ ಇದು ನಿಮ್ಮ ಅವತಾರಗಳು? ಯಾವ ವಸ್ತುನಾದರೂ ಆಗಲಿ ಮಧ್ಯಮ ವರ್ಗದವರು ಬಡವರು ಕೊಂಡ್ಕೊಳಕ್ಕೆ ಸರ್ ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ. ಒಂದು ಅಂಕಿಅಂಶ ಹೇಳ್ತೀನಿ. ನನಗೆ 15,000 ಸಂಬಳ ಬರ್ತಾ ಇದೆ ಸರ್. ಓಕೆ. 6ರಿಂದ 7,000 ಮನೆ ಬಾಡಿಗೆಗೆ ಹೋಗುತ್ತೆ ಸರ್. ಪುಣ್ಯಾತ್ಮ ಸಿದ್ದರಾಮಯ್ಯನವರು ಕರೆಂಟ್ ಏನೋ 200 ಯೂನಿಟ್ ಫ್ರೀ ಕೊಟ್ಟಿದ್ರಿಂದ ಅದ್ರದ್ದು ಒಂದು ನಮಗೆ ತಗ್ಗಿದೆ ಸರ್ ಜನರಿಗೆ ಆ ಕಷ್ಟ. ಅಕ್ಕಿ ಬೆಲೆ 30 ರೂಪಾಯಿ 20 ರೂಪಾಯಿ ಇತ್ತು ಸರ್. 80 ರೂಪಾಯಿ 90 ರೂಪಾಯಿ ಹಾಕೂತಿದೆ ಅಕ್ಕಿ ಬೆಲೆ. ಅದರಲ್ಲೂ ಪುಣ್ಯಾತ್ಮ 5 kg ಅವ್ರು ಕೊಡೋ 5 kgನ ಅದು ಏನೋ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರೇ, ಇವರೇನಲ್ಲ. ಪ್ರತಿಯೊಬ್ಬರಿಗೂ ಆಹಾರ ಸಿಗಬೇಕು, ಆಹಾರ ಕೊರತೆಯನ್ನು ದೇಶದಲ್ಲಿ ನೀಗಿಸಬೇಕು ಅಂತ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಪುಣ್ಯಾತ್ಮ ಮನಮೋಹನ್ ಸಿಂಗ್ ಅವರು. ಅದು ನಾನು ಕೊಟ್ಟೆ ಅಂತ ಇವರು ಏನು ಹೇಳ್ಕೊಳ್ಳಿ. ಆದರೆ ಆ ಯೋಜನೆ ಯಾವಾಗ ಬಂತು, ಯಾರು ಮಾಡಿದ್ರು ಅದೆಲ್ಲ ದಾಖಲೆ ಇದೆ. ಅವರು 5 kg ನಾವು 5 kg ಕೊಟ್ಟು ಜನರನ್ನ ಸ್ವಲ್ಪ ಆಹಾರದ ಕೊರತೆಯಿಂದ ನೀಗಿಸಿದ್ದೇವೆ. ಅಂದರೆ ಕೋವಿಡ್ ನಂತರದ ದಿನಗಳಲ್ಲಿ ಜನರು ನಲಗೋಗಿದ್ದಾರೆ, ವಿಲಿವಿಲಿವಿಲಿವಿಲಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಜನ. ಏನಪ್ಪ ಇವ್ರದ್ದು ಅವತಾರಗಳು? ತೆರಿಗೆ ಏರಿಕೆಯನ್ನು ಯಾಕೆ ಈ ಥರ ಮಾಡ್ತಿದ್ದೀರಿ? ಯಾರಿಗೆ ಮಾಡಬೇಕು ನೀವು? ಉಳ್ಳವರಿಗೆ ಉದ್ಯಮಪತಿಗಳಿಗೆ ತೆರಿಗೆ ಏರ್ತಾ ಇಲ್ಲ, ಚಿನ್ನದ ಮೇಲಿಲ್ಲ, ಡೈಮಂಡ್ ಮೇಲಿಲ್ಲ. ಯಾಕೆಂದರೆ ಚಿನ್ನ ಮತ್ತು ಡೈಮಂಡ್ ವ್ಯಾಪಾರ ಮಾಡ್ತಿರೋರು ಯಾರು? ನಿಮ್ಮ ನೆಂಟರುಗಳು, ಗುಜರಾತಿಗಳು, ರಾಜಸ್ಥಾನಿಗಳು. ಅದಕ್ಕೆ ಅದ್ರ ಮೇಲೆ ತೆರಿಗೆ ಇಲ್ವಾ? ಅದ್ರ ಮೇಲೆ ತೆರಿಗೆ ಅಲ್ವಾ ಇಡೀ ದೇಶದ ತುಂಬ? ಬೇರೆದ್ರ ಮೇಲೆ ಎಲ್ಲ ಏನಾದ್ರು ತಗೊಳ್ಳಿ, ಅಂಗಡಿಗೆ ಹೋಗಿ ಸಕ್ಕರೆ ತಗೊಳ್ಳಿ, ಅಕ್ಕಿ ತಗೊಳ್ಳಿ. ಏನಿದು? ಈ ಥರ ಆದರೆ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಜನ ದಂಗೆ ಏಳುವ ಪರಿಸ್ಥಿತಿ ಬರುತ್ತೆ. ಯಾವತ್ತೂ ಕೂಡ ಜನರನ್ನ ಕಿತ್ತು ತಿನ್ನುವ ಸರ್ಕಾರಗಳು ಬರಬಾರ್ದು, ಜನರಿಗೆ ಉಪಯೋಗ ಮಾಡಿಕೊಡುವಂಥ ಸರ್ಕಾರಗಳು ಬರಬೇಕು. ನೀವೇ ಪುಂಖಾನುಪುಂಖವಾಗಿ ಭಾಷಣ ಮಾಡಿದ್ದು ಬಾಯೋ ಬೆಹನೋ ಅಂತ ನಾವೇನಲ್ಲ ಹೇಳಿದ್ದು. ನಾವು ಹೇಳಲಿಲ್ಲಪ್ಪ, ನಾವು ಮಾಡಲಿಲ್ಲಪ್ಪ. ನೀವು ಮಾಡ್ತೀರಾ ಅಂತ ತಾನೇ ಬಂದಿದ್ದು, ನೀವು ಯಾಕೆ ಮಾಡ್ತಾ ಇಲ್ಲ? ನಾವೇನು ಮಾಡಲಿಲ್ಲ. ಇವ್ರು ಬಾತೆತ್ತರೆ 60 ಸಾಲ್ ಸೆ ಕ್ಯಾವ 30 ಸಾಲ್ ಸೆ ಕ್ಯಾವ ಆಯ್ತಪ್ಪ, ನಾವು ಮಾಡಿಲ್ಲ. 11 ವರ್ಷದಿಂದ ನೀವೇನೇನು ಮಾಡಿದಿರ ಅಂಕಿಅಂಶ ಹೇಳ್ರಪ್ಪ. ಒಂದು ಹೊಸ ಅಣೆಕಟ್ಟು ಕಟ್ಟಿದ್ದೀರಾ ಎಲ್ಲಾದರೂ? ಹೋಗಲಿ, ವಿದ್ಯುತ್ ಜನರೇಟ್ ಮಾಡೋದಕ್ಕೆ ಎಲ್ಲರೂ ಒಂದು ಅಣು ವಿದ್ಯುತ್ ಕೇಂದ್ರ ತರೆದಿದ್ದೀರಾ? ಜಲ ವಿದ್ಯುತ್ ಕೇಂದ್ರ ತರೆದಿದ್ದೀರಾ? ಹೋಗಲಿ, ದೊಡ್ಡದೊಂದು ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಒಂದೊಂದು ಅದ್ಭುತವಾದಂಥ ಆಸ್ಪತ್ರೆಗಳನ್ನು ತೆರೆದಿದ್ದೀರಾ ನೀವು ಹಣ ಹಾಕಿ. 3,000 ಕೋಟಿ ಖರ್ಚು ಮಾಡಿ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಮತ್ತು ಅವರ ಚಿಂತನೆಗಳ ಬಗ್ಗೆ ನಾವು ಕಾಂಗ್ರೆಸ್ನಲ್ಲಿ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಇಟ್ಕೊಂಡಿದ್ದೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಪ್ರತಿಮೆ ನಿಲ್ಲಿಸಿದ್ದೀರಪ್ಪ 3,000 ಕೋಟಿ ಖರ್ಚು ಮಾಡಿ. 3,000 ಕೋಟಿ ಖರ್ಚು ಮಾಡಿದ್ರೆ ಭಾರತ ದೇಶದಲ್ಲಿ 10 ಆಸ್ಪತ್ರೆ ಕಟ್ಬೋದಾಗಿತ್ತಲ್ರಿ. ಬಡವರ ಆರೋಗ್ಯ ಸ್ಥಿತಿಯನ್ನು ಉನ್ನತೀಕರಣಗೊಳಿಸೋದಕ್ಕೆ. ಏನಪ್ಪ ಅದರಿಂದ ಸರ್ಕಾರ ದೇಶಕ್ಕೆ ಏನದ್ರಿಂದ ದೇಶಕ್ಕೆ?
ಇಲ್ಲ, ಈಗ ನೀವು ಜನರ ಹೇಳ್ತಾರೆ ಆರೋಗ್ಯದ ಸ್ವಚ್ಛತೆ ಬಗ್ಗೆ ಬಗ್ಗೆ ನಿಮಗೆ ಮಾತಾಡ್ತಾ ಕಾಳಜಿಯೇ ಇಲ್ಲ. ಇಲ್ಲ, ಕುಮಾರ್ ಸರ್, ಸರ್, ಏನು ಒಂದೇ ಗೊತ್ತಾ? ನಿಮಿಷ, ನಾನು ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನೀವಾಗಲೇ ಒಂದು ಪದ ಬಳಸ್ತಿದ್ರಿ, ನಾನು ನಿಜವಾಗ್ಲೂ ನಿಮ್ಮ ಬಗ್ಗೆ ಬಹಳ ಖುಷಿ ಆಯಿತು. ಒಬ್ಬ ಯಂಗ್ಸ್ಟರ್ಸ್ ಆಲೋಚನೆ ಮಾಡಬೇಕಾಗಿರೋ ರೀತಿ ಅದು. ಟ್ಯಾಕ್ಸ್ ಟೆರರಿಸಮ್ ಅಂದ್ರಿ, ಹೌದೋ ಅಲ್ವೋ? ಈಗ ದೇಶದಲ್ಲಿ ನಡೀತಿರೋದು ಅದೇ ತಾನೇ. ನೋಡಿ, ಈಗ ರಾಷ್ಟ್ರಪತಿಯವರನ್ನ ಭೇಟಿಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು.